ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಅಭಿವೃದ್ಧಿ ಆಗಬೇಕಾ? ನೀವು ಉನ್ನತ ಸ್ಥಾನಕ್ಕೆ ಏರಬೇಕಾ? ನಿಮ್ಮ ಮನೆಯಲ್ಲಿ ಯಾವಾಗಲೂ ಈ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಯಿಂದ ಜೀವನ ಸಾಗಿಸಬೇಕಾ? ನಿಮ್ಮ ಕುಲದೇವರಿಗೆ ಆದಷ್ಟು ಈ ವಸ್ತುಗಳನ್ನು ಅರ್ಪಿಸಿ. ಅದೃಷ್ಟವೇ ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ. ಎಲ್ಲರಿಗೂ ಗೊತ್ತು ಈ ತೆಂಗಿನಕಾಯಿ, ಹೂವು, ಬಾಳೆಹಣ್ಣು, ಮಡ್ಲಕ್ಕಿ, ಬಳೆ ಕೊಡಬೇಕು ಅಂತ. ಆದರೆ ಇದು ಕೊಡೋದ್ರಿಂದ ಏನೆಲ್ಲ ಶುಭ ಫಲಗಳು ಆಗುತ್ತೆ ಅನ್ನೋದು ನೋಡೋಣ. ಈ ತೆಂಗಿನಕಾಯಿ ಜೀವನದಲ್ಲಿ ಅಡೆತಡೆಗಳು ನಿವಾರಣೆ ಮಾಡುತ್ತೆ. ಈ ಹೊಸ ಅವಕಾಶಗಳು ಮತ್ತು ಈ ವಾಸ್ತು ಶುಭಾರಂಭಗಳು ಪ್ರಾರಂಭವಾಗುತ್ತೆ. ಹಾಗೆಯೇ ಈ ಬಾಳೆಹಣ್ಣು ಕೊಡೋದ್ರಿಂದ ಕುಟುಂಬದಲ್ಲಿ ಪ್ರೀತಿ ಒಗ್ಗಟ್ಟು ಹೆಚ್ಚುತ್ತೆ. ಶುಭ ದಿನಗಳು ನಿಮ್ಮ ಮನೆಗೆ ಬರುತ್ತೆ. ಈ ಕುಲದೇವರಿಗೆ ವಿಳೆದೆಲೆ ಮತ್ತು ಅಡಿಕೆ ಕೊಡೋದ್ರಿಂದ ಸಂಪತ್ತು ಮತ್ತು ಗೌರವ ವೃದ್ಧಿಯಾಗುತ್ತೆ. ಉತ್ತಮ ಅವಕಾಶಗಳು ನಿಮಗೆ ದೊರೀತಾ ಹೋಗುತ್ತೆ. ಈ ಕುಲದೇವರ ಹತ್ರ ನಿಂಬೆಹಣ್ಣು ಇಟ್ಬಿಟ್ಟು ಕೊಡಿ ಅಂತ ನೀವುಗಳು ಎಲ್ಲರೂ ಕೇಳ್ತೀವಿ. ಏನಕ್ಕೆ ಅಂದರೆ ಈ ನಕಾರಾತ್ಮಕ ಶಕ್ತಿಗಳ ಒಂದು ಪ್ರಭಾವ ಕಡಿಮೆಯಾಗುತ್ತೆ ಶಾಶ್ವತವಾಗಿ. ಮತ್ತು ದೃಷ್ಟಿ, ಮಾಟ, ಮಂತ್ರ ಇವು ಕೂಡ ನಿವಾರಣೆಯಾಗುತ್ತೆ. ಆದಷ್ಟು ದೇವರಿಗೆ ಈ ತುಪ್ಪನೋ ಎಣ್ಣೆನೋ ಕೊಡ್ತೀರಾ, ಅದು ಕೊಡೋದ್ರಿಂದ ನಿಮಗೆ ಅದೃಷ್ಟ ಮತ್ತು ಈ ದೈವಾನುಗ್ರಹ ಕೃಪೆಯಾಗುತ್ತೆ. ಮತ್ತು ಜೀವನದಲ್ಲಿ ಈ ಕತ್ತಲೆಯಿಂದ ಬೆಳಕಿನ ಕಡೆ ನಿಮ್ಮ ನಡೆ ಆಗುತ್ತೆ. ಪ್ರಗತಿ ಅನ್ನೋದು ಮೂಡುತ್ತೆ. ಈ ಕುಲದೇವರಿಗೆ ಹೂವಿನ ಹಾರ ಕೊಡೋದ್ರಿಂದ ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗುತ್ತೆ. ಮತ್ತು ಸಂತೋಷ ತುಂಬಿ ತುಳುಕುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಹೆಚ್ಚಾಗುತ್ತೆ ಅಂತಲೇ ಅನ್ಬಹುದು. ಆದಷ್ಟು ಈ ಪ್ರಸಾದಕ್ಕೋ ಇಲ್ಲಾಂದರೆ ಅನ್ನದಾನಕ್ಕೋ ಈ ಅಕ್ಕಿಯನ್ನು ನೀಡೋದ್ರಿಂದ ನಿಮಗೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಅನ್ಬಹುದು. ಈ ಕುಲದೈವದ ವಿಶೇಷ ಕೃಪೆಗೆ ಪಾತ್ರರಾಗ್ತೀರಾ ನೀವು. ಅನ್ನದಾನಕ್ಕಿಂತ ಬೇರೆ ದಾನ ಇಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ನೋಡೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಆಕಾಶ ಮಂಡಲದಲ್ಲಿ ಸೂರ್ಯನಂತೆ ಪ್ರಕಾರವಾಗಿಯೂ ಕಾಡಿನ ರಾಜನಂತೆ ಗಾಂಭೀರ್ಯವಾಗಿಯೂ ಬದುಕಬೇಕಾದ ಸಿಂಹರಾಶಿಯ ಜಾತಕದವರೇ, ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ನಡೆಯುತ್ತಿರುವ ನಿಗೂಢ ಘಟನೆಗಳ ನಿಜವಾದ ಅರ್ಥವನ್ನು ತಿಳಿಯುವ ಕ್ಷಣ ಈಗ ಬಂದಿದೆ. ಅನೇಕ ಬಾರಿ ನಮ್ಮ ಬದುಕಿನಲ್ಲಿ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೂ, ಎಷ್ಟೇ ಕಷ್ಟಪಟ್ಟು ರಾತ್ರಿ ಹಗಲು ದುಡಿದರೂ ನಮಗೆ ಬೇಕಾದ ಈ ಒಂದು ಸೂಕ್ತ ಗೌರವ, ಸ್ಥಾನಮಾನ ಮತ್ತು ಫಲಿತಾಂಶಗಳು ಸಿಗದೆ ಹೋದಾಗ ಮನಸ್ಸು ಧೃತಿಗೆಡುವುದು ಸಹಜ. ನಾನೇನು ತಪ್ಪು ಮಾಡಿದ್ದೀನಪ್ಪ, ನಾನೇನು ಅಂಥ ಕೆಲಸ ಮಾಡಿದ್ದೀನಿ, ನನ್ನ ದಾರಿಯಲ್ಲಿ ಎಲ್ಲಿ ಲೋಪವಾಯಿತು ಎನ್ನುವ ಪ್ರಶ್ನೆ ನಿಮಗಿನ್ನು ಒಳಗಿನಿಂದಲೇ ಕುಕ್ಕಿ ಕುಕ್ಕಿ ತಿನ್ನುತ್ತಿರಬಹುದು. ಆದರೆ ನೆನಪಿಡಿ, ಬ್ರಹ್ಮಾಂಡದ ನಿಯಮ ಎಂದಿಗೂ ಕೂಡ ತಪ್ಪು ಮಾಡುವುದಿಲ್ಲ. ನಿಮ್ಮ ಕಣ್ಣಿಗೆ ಕಾಣಿಸಿದ ಒಂದು ಅದೃಶ್ಯ ದೈವಿ ಶಕ್ತಿ ಅಥವಾ ಪ್ರಕೃತಿಯ ಒಂದು ಅದ್ಭುತ ನಿಯಮ ಈ ಕ್ಷಣದಲ್ಲಿ ನಿಮ್ಮ ಬೆನ್ನಿಗೆ ಬಂಡೆಯಂತೆ ನಿಂತಿದೆ. ಈ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಆಳವಾದ ಒಂದು ಮಾನಸಿಕ ವೇದನೆ, ಆಪ್ತರಿಂದಲೇ ಎದುರಿಸಿದ ದ್ರೋಹ ಮತ್ತು ಈ ಕಠಿಣ ಪರಿಸ್ಥಿತಿಗಳು ನಿಮ್ಮನ್ನು ನಾಶ ಮಾಡಲು ಬಂದಿದ್ದಲ್ಲ, ಬದಲಿಗೆ ನಿಮ್ಮನ್ನು ಒಂದು ಮಹತ್ತರವಾದ ಜವಾಬ್ದಾರಿಗೆ ಸಿದ್ಧಗೊಳಿಸಲು ಬಂದಿದ್ದವು ಎನ್ನುವುದೇ ಇಂದಿನ ಪರಮಸತ್ಯ. ಈ ವಿಡಿಯೋ ಅಥವಾ ಈ ಸಂದೇಶ ನಿಮ್ಮ ಮುಂದೆ ಆಕಸ್ಮಿಕವಾಗಿ ಬಂದಿದೆ ಎಂದು ಭಾವಿಸಿ ನಿರ್ಲಕ್ಷ್ಯ ಮಾಡಬೇಡಿ. ಜಗತ್ತಿನಲ್ಲಿ ಯಾವುದೂ ಸುಮ್ಮನೆ ಸಂಭವಿಸುವುದಿಲ್ಲ. ಕಾಲವು ನಿಮಗೆ ನೀಡುತ್ತಿರುವ ಅತಿ ದೊಡ್ಡ ಸಂಕೇತ ಇದಾಗಿದೆ. ನಿಮ್ಮ ಕಣ್ಣೀರಿನ ದಿನಗಳು ಮುಗಿಯುವ ಸಮಯ ಹತ್ತಿರ ಬಂದಿದೆ. ಒಂದು ಬೃಹತ್ ಪವಾಡ ನಿಮ್ಮ ಬದುಕಿನಲ್ಲಿ ಜರುಗಲು ವೇದಿಕೆ ಸಿದ್ಧವಾಗುತ್ತಿದೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಂಹ ರಾಶಿಯವರನ್ನು ಈ ಒಂದು ಸ್ಥಿರ ರಾಶಿ ಮತ್ತು ಅಗ್ನಿತತ್ವದ ರಾಶಿ ಎಂದು ಕರಿತೀವಿ. ಇದರ ಅಧಿಪತಿ ಸಾಕ್ಷಾತ್ ಜಗತ್ ಚಕ್ಷುವಾದ ಈ ಸೂರ್ಯದೇವ. ಸಿಂಹ ರಾಶಿಯವರಲ್ಲಿ ಈ ಜನ್ಮ ಜಾತಕವಾಗಿಯೇ ನಾಯಕತ್ವದ ಗುಣ ಇದೆ. ಸ್ವಾಭಿಮಾನ ಮತ್ತು ಇತರರನ್ನು ರಕ್ಷಿಸುವ ರಕ್ಷಣಾತ್ಮಕ ಪ್ರವೃತ್ತಿ ಇರುತ್ತೆ. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಈ ಒಂದು ಸಿಂಹದ ಸದೃಶ ವ್ಯಕ್ತಿತ್ವಕ್ಕೆ ಗ್ರಹಗತಿಗಳ ತೀವ್ರ ಸಂಘರ್ಷ ಮತ್ತು ಕರ್ಮದ ಲೆಕ್ಕಾಚಾರಗಳು ದೊಡ್ಡ ಸವಾಲನ್ನು ಒಡ್ಡಿವೆ. ನೀವು ಗಮನಿಸಿರಬಹುದು, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ನಿಗೂಢ ಅಶಾಂತಿ ಮತ್ತು ತಳಮಳ ಸೃಷ್ಟಿಯಾಗುತ್ತಿರಬಹುದು. ರಾತ್ರಿಯ ನಿಶ್ಶಬ್ದದ ವೇಳೆಯಲ್ಲಿ ಇಡೀ ಪ್ರಪಂಚವೇ ಮಲಗಿರುವಾಗ ನಿಮ್ಮ ಒಳಮನಸ್ಸು ನಿಮ್ಮನ್ನು ಎಚ್ಚರಿಸಿ
ಮುಂದೆ ಏನೋ ದೊಡ್ಡದು ಕಾಯುತ್ತಿದೆ ಎಂಬ ಈ ಒಂದು ಅಸ್ಪಷ್ಟ ಮುನ್ಸೂಚನೆಯನ್ನು ನೀಡುತ್ತಿರಬಹುದು. ಹಳೆಯ ನೆನಪುಗಳು, ನಿಮ್ಮನ್ನು ನೋಯಿಸಿದ ವ್ಯಕ್ತಿಗಳ ಮುಖಗಳು ಪದೇ ಪದೇ ಕಣ್ಮುಂದೆ ಬಂದು ನಿಮ್ಮನ್ನು ಕಾಡುತ್ತಿರಬಹುದು. ಇವೆಲ್ಲವೂ ಕೇವಲ ನಿಮ್ಮ ಭ್ರಮೆ ಅಥವಾ ಮಾನಸಿಕ ಒತ್ತಡವಲ್ಲ. ನಿಮ್ಮ ಸುತ್ತಲಿರುವ ಪ್ರಕೃತಿ ಮತ್ತು ನಿಮ್ಮ ಆರಾಧ್ಯ ದೈವವು ನಿಮ್ಮ ಚೇತನವನ್ನು ಜಾಗೃತಗೊಳಿಸಲು ಮಾಡುತ್ತಿರುವ ಆಂತರಿಕ ಪ್ರಕ್ರಿಯೆ ಇದಾಗಿದೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಒಂದು ಈ ಪ್ರತ್ಯಕ್ಷ ಕಾರಣವಿಲ್ಲದೆ ಹಠಾತ್ತಾಗಿ ಸಂಘರ್ಷ ಮತ್ತು ಕಷ್ಟಗಳು ತೀವ್ರಗೊಳ್ಳುತ್ತವೆಯೋ ಆ ವ್ಯಕ್ತಿಯ ಬದುಕಿನಲ್ಲಿ ಈ ಗಮ್ಯಸ್ಥಾನ ಅಥವಾ ಗುರಿ ಸಾಮಾನ್ಯವಾದದ್ದು ಅಲ್ಲವೇ ಅಲ್ಲ, ಅದು ಅತ್ಯಂತ ಉತ್ತಮವಾದದ್ದು ಎಂದು ತಿಳಿಬೇಕು. ಈ ಸನಾತನ ಸತ್ಯವನ್ನು ಪ್ರತಿಯೊಬ್ಬ ಸಿಂಹರಾಶಿಯವರು ತಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಬಂದ ಸವಾಲುಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿದ್ದಲ್ಲ, ಬದಲಿಗೆ ಭವಿಷ್ಯದಲ್ಲಿ ನೀವು ನಿರ್ವಹಿಸಬೇಕಾದ ಬೃಹತ್ ಜವಾಬ್ದಾರಿಯ ಭಾರವನ್ನು ಹೊರಲು, ನಿಮ್ಮ ಹೆಗಲನ್ನು ಗಟ್ಟಿ ಮಾಡಲು ಬಂದಿರೋದು. ಈ ಒಳಗಿನಿಂದ ಮುರಿದು ಬಿದ್ದ ಆ ಒಂದು ಕಟು ಸತ್ಯ. ನಿಮ್ಮ ಬದುಕಿನ ಪುಟಗಳನ್ನು ಒಮ್ಮೆ ತಿರುವಿ ನೋಡಿ. ಕಳೆದ ದಿನಗಳಲ್ಲಿ ಯಾರೋ ಒಬ್ಬರು, ನೀವು ತುಂಬ ನಂಬಿದ್ದ ಅಥವಾ ಗೌರವಿಸುತ್ತಿದ್ದ ವ್ಯಕ್ತಿಯೊಬ್ಬರು ನಿಮ್ಮ ಬಗ್ಗೆ ಆಡಿದ ಒಂದು ಕಟು ಮಾತು, ನಿಮ್ಮ ಚಾರಿತ್ರ್ಯದ ಮೇಲೆ ಮಾಡಿದ ಆಧಾರರಹಿತ ಆರೋಪ ನಿಮ್ಮನ್ನು ಹೊರಗಿನಿಂದ ಅಲ್ಲ, ಒಳಗಿನಿಂದ ಸಂಪೂರ್ಣವಾಗಿ ನುಚ್ಚುಗುಜ್ಜು ಮಾಡಿತು. ಆ ಮಾತು ಕೇಳಿದಾಗ ನೀವು ಹೊರಗೆ ಸಮಾಧಾನದ ನಗೆ ಬೀರಿದ್ದರು. ಒಳಗೆ ನಿಮ್ಮ ಆತ್ಮವೇ ರಕ್ತಸಿಕ್ತವಾಗಿತ್ತು. ಆ ದಿನದ ನಂತರ ನೀವು ಮೊದಲಿನಂತಾಗಲು ಸಾಧ್ಯವಾಗಲೇ ಇಲ್ಲ. ನಿಮ್ಮ ಒಂದು ಮುಗ್ಧತೆ, ಎಲ್ಲರನ್ನ ಕಣ್ಣು ಚುಚ್ಚಿ ನಂಬುವ ಗುಣ ಅಲ್ಲಿಗೆ ಕೊನೆಯಾಯಿತು. ಆದರೆ ಈ ಒಂದು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಮತ್ತು ಕರ್ಮ ಸಿದ್ಧಾಂತದ ಪ್ರಕಾರ ಆ ನೋವಿನ ಘಟನೆಯೇ ನಿಮ್ಮ ಜೀವನದ ಯುಗಾಂತರಕ್ಕೆ ನಾಂದಿಯಾಯಿತು. ಆ ನೋವೇ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಆ ಅದೃಶ್ಯ ಶಕ್ತಿಯೊಂದಿಗೆ ಜೋಡಿಸಲು ಪ್ರೇರೇಪಿಸಿತು. ನಿಮ್ಮ ಸುತ್ತಮುತ್ತಲಿರುವ ಕೆಲವು ಸ್ವಾರ್ಥಿ ಜನರಿಗೆ ನಿಮ್ಮ ಮೌನವೇ ನಿಮ್ಮ ದೌರ್ಬಲ್ಯ ಎಂದು ಅನಿಸಿತೆ. ನೀವು ಎಲ್ಲವನ್ನ ಸಹಿಸಿಕೊಳ್ಳುತ್ತಿರುವುದನ್ನು ನೋಡಿ ಅವರು ನಿಮ್ಮನ್ನು ಮೂರ್ಖರೆಂದು ಭಾವಿಸಿದ್ದಾರೆ. ಆದರೆ ಕಾಲಪುರುಷನು ನಿಮಗಾಗಿ ಹಿನ್ನೆಲೆಯಲ್ಲಿ ಎಂತಹ ಬಲಿಷ್ಠವಾದ ಯೋಜನೆಯನ್ನು ಸಿದ್ಧಪಡಿಸುತ್ತಿದ್ದಾನೆ ಎಂಬ ಕಲ್ಪನೆ ಆ ಮೂರ್ಖರಿಗೆ ಇಲ್ಲ. ನಿಮ್ಮ ಮೌನದ ಹಿಂದೆ ಒಂದು ಜ್ವಾಲಾಮುಖಿ ಅಡಗಿದೆ. ಅದು ಸರಿಯಾದ ಸಮಯಕ್ಕೆ ಸ್ಫೋಟಗೊಳ್ಳಲಿದೆ. ಸಿಂಹರಾಶಿಯವರ ಅತೀ ದೊಡ್ಡ ಗುಣವೆಂದರೆ ತ್ಯಾಗ ಮನೋಭಾವ. ಕುಟುಂಬ ಒಡೆದು ಹೋಗುವ ಪರಿಸ್ಥಿತಿ ಬಂದಾಗ ನಿಮ್ಮ ಸ್ವಂತ ಸುಖವನ್ನು ಬದಿಗಿಟ್ಟು ಸಂಸಾರವನ್ನು ಜೋಡಿಸಲು ನೀವು ಮೌನವಾಗಿ ಶ್ರಮಿಸಿದ್ದೀರಿ. ನಿಮ್ಮ ಆಪ್ತರು, ಸ್ನೇಹಿತರು ಕಷ್ಟದಲ್ಲಿದ್ದಾಗ ನಿಮ್ಮ ಕೈಲಾದ ಆರ್ಥಿಕ ಮತ್ತು ಮಾನಸಿಕ ಸಹಾಯವನ್ನು ಮಾಡಿದ್ದೀರಿ. ಆದರೆ ದುರಂತವೆಂದರೆ ನಿಮ್ಮದೇ ಜನ ನಿಮಗೆ ಬೆನ್ನು ಹಾಕಿದಾಗ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರೊಬ್ಬರೂ ನಿಮ್ಮ ಕೈ ಹಿಡಿಲಿಲ್ಲ. ನೀವು ಮಾಡಿದ ಕಠಿಣ ಪರಿಶ್ರಮದ ಕ್ರೆಡಿಟ್ ಅಥವಾ ಕೀರ್ತಿಯನ್ನು ಬೇರೆ ಯಾರೋ ಹೊಡೆದುಕೊಂಡು ಹೋದಾಗಲೂ ನೀವು ಸಮಾಜದ ಮುಂದೆ ಮುಖವಾಡ ಧರಿಸಿ ನಿಮ್ಮ ಕಣ್ಣೀರನ್ನು ಯಾರಿಗೂ ಕಾಣದಂತೆ ಒರೆಸಿಕೊಂಡಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಮೂಡುವ ಈ ಒಂದು ಜ್ವಲಂತ ಪ್ರಶ್ನೆಗೆ, ನಾನೇನು ತಪ್ಪು ಮಾಡದಿದ್ರೂ ನನಗೇಕೆ ಇಷ್ಟೊಂದು ಕಷ್ಟ ಎಂಬುದಕ್ಕೆ ಪ್ರಕೃತಿಯ ಉತ್ತರ ಸ್ಪಷ್ಟವಾಗಿದೆ. ಉತ್ತಮವಾದ ಹಣ್ಣುಗಳನ್ನು ನೀಡಬೇಕಾದ ವೃಕ್ಷದ ಬೇರುಗಳು ಪ್ರಕೃತಿಯು ಮೊದಲು ಮಣ್ಣಿನ ಆಳದಲ್ಲಿ ಗಟ್ಟಿಗೊಳಿಸುತ್ತೆ. ಹೊರಗೆ ನೋಡುವವರಿಗೆ ಕೇವಲ ಕಾಯುವಿಕೆ ಮತ್ತು ಒಣಗಿದ ಕೊಂಬೆಗಳು ಕಾಣಿಸಬಹುದು, ಆದರೆ ಭೂಮಿಯ ಆಳದಲ್ಲಿ ಆ ಮರಕ್ಕೆ ಬೇಕಾದ ಪೋಷಕಾಂಶಗಳ ಸಿದ್ಧತೆ ನಡೆಯುತ್ತಿರುತ್ತೆ. ನಿಮ್ಮ ಬದುಕಿನಲ್ಲೂ ಈಗ ಅದೇ ಆಂತರಿಕ ಸ್ಥಿರೀಕರಣದ ಪ್ರತಿಕ್ರಿಯೆ ನಡೆಯುತ್ತಿದೆ. ನಿಮ್ಮ ಒಂದು ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಿಮ್ಮ ಬದುಕಿನ ಈ ಮಹಾಪಯಣದ ಅತ್ಯಂತ ರೋಮಾಂಚನಕಾರಿ ಮತ್ತು ರಹಸ್ಯಮಯ ಘಟ್ಟಕ್ಕೆ ಈಗ ನಾವು ಕಾಲಿಡುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವ ಶತ್ರುಗಳಿಗಿಂತ ಶತ್ರುಗಳಂತೆ ನಟಿಸುವ ಮಿತ್ರರೇ ಹೆಚ್ಚು ಅಪಾಯಕಾರಿ. ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿಯೇ ಇದ್ದುಕೊಂಡು ನಿಮ್ಮ ಯಶಸ್ಸನ್ನು ಕಂಡು ಒಳಗಿನಿಂದಲೇ ಹೊಟ್ಟೆ ಉರಿದುಕೊಳ್ಳುವ, ಆದರೆ ಹೊರಗಡೆ ನಿಮಗೆ ಪ್ರಾಣವನ್ನೇ ಕೊಡುವಂತೆ ನಾಟಕವಾಡುವ ಆ ಒಂದು ನಕಲಿ ಮುಖವಾಡದ ವ್ಯಕ್ತಿಯ ರಹಸ್ಯವನ್ನು ಜಗತ್ತಿಗೆ ತಿಳಿಯುವ ಸಮಯ ಈಗ ಬಂದಿದೆ. ಸಿಂಹರಾಶಿಯವರ ಸ್ವಭಾವವೇ ಅಂತಹದ್ದು. ಯಾರಾದರೂ ಬಂದು ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದರೆ, ತಮ್ಮ ಕಷ್ಟದ ಕಥೆಯನ್ನು ಹೇಳಿಕೊಂಡರೆ ತಕ್ಷಣವೇ ಕರಗಿ ನೀರಾಗ್ತಾರೆ. ತಮ್ಮ ಹತ್ತಿರ ಇಲ್ಲದಿದ್ದರೂ ಬೇರೆಯವರಿಂದ ಸಾಲ ಮಾಡಿಯಾದರೂ ಎದುರಿಗಿರುವವರ
ಕಷ್ಟವನ್ನು ಪರಿಹರಿಸಲು ಧಾವಿಸುತ್ತಾರೆ. ನಿಮ್ಮ ಇದೇ ಉದಾತ್ತ ಗುಣವನ್ನು ಬಂಡವಾಳ ಮಾಡಿಕೊಂಡ ವ್ಯಕ್ತಿಯೊಬ್ಬರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ಅವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು, ನಿಮ್ಮ ಪ್ರತಿಯೊಂದು ಬೆಳವಣಿಗೆಯನ್ನು ಅತಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಅವರು ನಿಮ್ಮನ್ನು ಬಹಿರಂಗವಾಗಿ ವಿರೋಧಿಸುವುದಿಲ್ಲ, ಬದಲಿಗೆ ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ನಾನಿದ್ದೇನೆ ಎಂದು ನಗುತ್ತಾ ಬೆಂಬಲ ನೀಡುವಂತೆ ನಟಿಸುತ್ತಾರೆ. ಆದರೆ ಅವರ ಆ ನಗೆಯ ಹಿಂದೆ, ಕಾಳಜಿಯ ಮುಖವಾಡದ ಹಿಂದೆ ಅಡಗಿರುವುದು ಕೇವಲ ಅಸೂಯೆ ಮತ್ತು ಭಯ. ನೀವು ಎಲ್ಲರಿಗಿಂತ ಎತ್ತರಕ್ಕೆ ಬೆಳೆದು ಬಿಟ್ಟರೆ ಅಲ್ಲಿ ತಮಗೆ ಬೆಲೆ ಸಿಗದೆ ಹೋಗುತ್ತದೆಯೋ ಎಂಬ ಆಳವಾದ ಕೀಳರಿಮೆ ಅವರಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರಬಹುದು, ನೀವು ಯಾವುದಾದರೂ ಹೊಸ ಕೆಲಸವನ್ನು ಆರಂಭಿಸಲು ಉತ್ಸಾಹ ತೋರಿದಾಗ ಅಥವಾ ನಿಮ್ಮ ಬದುಕಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ತರಲು ಮುಂದಾದಾಗ ಈ ವ್ಯಕ್ತಿ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ಈಗ ಪರಿಸ್ಥಿತಿ ಸರಿಯಿಲ್ಲ, ಅಷ್ಟೊಂದು ರಿಸ್ಕ್ ತಗೋಬೇಡ, ಸುಮ್ಮನೆ ಇದ್ದುದರಲ್ಲೇ ತೃಪ್ತಿ ಪಟ್ಟುಕೋ ಎಂದು ಸಲಹೆಯ ರೂಪದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಹಿಂದೆ ಒಬ್ಬ ಮಹಿಳೆ ತನ್ನ ಸ್ನೇಹಿತೆಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ಲು. ತನ್ನ ಬದುಕಿನ ಪ್ರತಿಯೊಂದು ಸುಖ ದುಃಖಗಳನ್ನು ಆಕೆಯೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. ಆದರೆ ಆ ಮಹಿಳೆಯ ಜೀವನದಲ್ಲಿ ಯಾವಾಗ ಯಶಸ್ಸು, ಕೀರ್ತಿ ಮತ್ತು ಆರ್ಥಿಕ ಪ್ರಗತಿ ಬರಲು ಆರಂಭವಾಯಿತೋ ಆಕೆಯ ಆಪ್ತ ಸ್ನೇಹಿತೆಯೇ ಆಕೆಯ ಪ್ರತಿಯೊಂದು ಯಶಸ್ಸನ್ನು ಕಂಡು ಅಸಹಜವಾಗಿ ವರ್ತಿಸಲು ಶುರು ಮಾಡಿದ್ಲು. ಹೊರಗೆ ಕಾಳಜಿ ತೋರದಿದ್ದರೂ ಒಳಗೆ ಆಕೆಯ ಬೆಳವಣಿಗೆಯನ್ನು ಸಹಿಸಲು ಆಕೆಗೆ ಸಾಧ್ಯವಾಗುತ್ತಿರಲಿಲ್ಲ. ಇದು ಕೇವಲ ಆ ಮಹಿಳೆಯ ಕಥೆಯಲ್ಲ. ಇಂದು ನಿಮ್ಮ ಬದುಕಿನಲ್ಲೂ ಅಕ್ಷರಶಃ ಇದೇ ಘಟನೆ ಮರುಕಳಿಸುತ್ತಿದೆ. ನಿಮ್ಮ ಬದಲಾಗುತ್ತಿರುವ ಆತ್ಮವಿಶ್ವಾಸ ಮತ್ತು ನಿಮ್ಮ ಆಂತರಿಕ ಶಕ್ತಿಯನ್ನು ಕಂಡು ನಿಮ್ಮ ಸುತ್ತಲಿರುವ ಕೆಲವು ಜನರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವರು ನಿಮ್ಮನ್ನು ಹಳೆಯ ಜಾಗದಲ್ಲೇ, ಅಂದರೆ ಕಷ್ಟ ಮತ್ತು ಕಣ್ಣೀರಿನ ಜಾಗದಲ್ಲೇ ನೋಡಲು ಬಯಸುತ್ತಾರೆ. ಏಕೆಂದರೆ ನೀವು ದುರ್ಬಲರಾಗಿದ್ದಾಗ ಮಾತ್ರ ಅವರಿಗೆ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಅಥವಾ ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯಾವುದೇ ವ್ಯಕ್ತಿ ನೀಡುವ ಸಲಹೆಯನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಬೇಡಿ. ಮೊದಲು ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ಆಲಿಸಿ. ಜೀವನದಲ್ಲಿ ಒಂದು ಬೃಹತ್ ಬದಲಾವಣೆ ಅಥವಾ ಈ ಮಹಾ ತಿರುವು ಬರುವ ಮುನ್ನ ಪ್ರಕೃತಿಯು ನಮಗೆ ಕೆಲವು ಸೂಕ್ಷ್ಮ ಸಂಕೇತಗಳನ್ನು ನೀಡುತ್ತೆ. ಸಾಮಾನ್ಯ ಜನ ಇವುಗಳನ್ನು ಕೇವಲ ಆಕಸ್ಮಿಕ ಅಥವಾ ಕಾಕತಾಳೀಯ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ಜಾಗರೂಕರಾದವರು ಈ ಒಂದು ಸಂಕೇತಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ತಾರೆ. ಕಳೆದ 7 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಈ 3 ಪ್ರಮುಖ ಘಟನೆಗಳು ನಡೆದಿದೆಯೇ ಎಂದು ನಿಮ್ಮ ಮನಸ್ಸು ಒಮ್ಮೆ ಪ್ರಶ್ನಿಸಿಕೊಳ್ಳಿ. ಹಳೆಯ ನೆನಪುಗಳ ಒಂದು ಪುನರಾವರ್ತನೆ, ಯಾವುದೇ ಒಂದು ಪ್ರತ್ಯಕ್ಷ ಕಾರಣವಿಲ್ಲದೆ ಹಳೆಯ ಕಾಲದ ಘಟನೆಗಳು ನಿಮ್ಮನ್ನು ತೀವ್ರವಾಗಿ ನೋಯಿಸಿದ ಹಳೆಯ ಗಾಯಗಳೇ ಆಗಿರಬಹುದು, ಅಥವಾ ಈ ಒಂದು ಕಹಿ ಪ್ರಸಂಗಗಳು ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ನೆನಪಾಗುತ್ತಿದೆಯೇ? ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಹಳೆಯ ಕನಸು, ನೀವು ಅರ್ಧಕ್ಕೆ ಕೈಬಿಟ್ಟಿದ್ದ ಒಂದು ಯೋಜನೆ ಅಥವಾ ಹೊಸದೊಂದು ಕೆಲಸವನ್ನು ಮತ್ತೆ ಆರಂಭಿಸಬೇಕು ಎಂಬ ತೀವ್ರವಾದ ಆಕಾಂಕ್ಷೆ ಒಳಗಿನಿಂದಲೇ ನಿಮ್ಮನ್ನು ಪ್ರೇರೇಪಿಸುತ್ತಿರಬಹುದು. ನೀವು ತುಂಬಾ ಹತ್ತಿರದವರೆಂದು ಭಾವಿಸಿದ್ದ ಕೆಲವು ಸಂಬಂಧಗಳು ಅಥವಾ ಸ್ನೇಹಗಳು ಯಾವುದೇ ದೊಡ್ಡ ಜಗಳವಿಲ್ಲದೆಯೇ ಕೇವಲ ಸಣ್ಣ ಸಣ್ಣ ತಪ್ಪು ತಿಳುವಳಿಕೆಗಳಿಂದ ನಿಮ್ಮಿಂದ ದೂರ ಸರಿಯುತ್ತಿರುವುದು. ಸಿಂಹ ರಾಶಿಯವರೇ, ಈ 3 ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಈಗ ಏಕಕಾಲದಲ್ಲಿ ನಡೆಯುತ್ತಿದ್ದರೆ ನಿಮ್ಮ ಅದೃಶ್ಯ ಶಕ್ತಿಯು ನಿಮ್ಮ ಬದುಕಿನ ಮುಂದಿನ ಅಧ್ಯಾಯದ ಬಾಗಿಲನ್ನು ತೆರೆಯಲು ಸಿದ್ಧವಾಗಿದೆ ಎಂದರ್ಥ. ಹಳೆಯ ಕಸವನ್ನು ಗುಡಿಸಿ ಹೊರಹಾಕುವ ಹೊರತು ಮನೆಗೆ ಹೊಸ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ದಾರಿಗೆ ಅಡ್ಡಿಯಾಗುವ ನಕಲಿ ಜನರನ್ನು ಮತ್ತು ಈ ಹಳೆಯ ಋಣಾತ್ಮಕ ಆಲೋಚನೆಗಳನ್ನು ನಿಮ್ಮಿಂದ ದೂರ ಮಾಡಲು ಪ್ರಕೃತಿಯೇ ಈ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. ನಿಮ್ಮ ಬದುಕಿನ ಸುವರ್ಣಕಾಲ ಆರಂಭವಾಗುವ ಮುನ್ನ ನೀವು ಒಂದು ಅಂತಿಮ ಮತ್ತು ಅತ್ಯಂತ ಕಠಿಣವಾದ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ಇದು ನಿಮ್ಮ ದೈಹಿಕ ಶ್ರಮದ ಪರೀಕ್ಷೆಯಲ್ಲ, ಬದಲಿಗೆ ನಿಮ್ಮ ಆಂತರಿಕ ತಾಳ್ಮೆ ಮತ್ತು ನಿಗ್ರಹದ ಒಂದು ಪರೀಕ್ಷೆ. ನಿಮ್ಮನ್ನು ಈ ಜ್ಯೋತಿಷ್ಯದ ಪರಿಭಾಷೆಯಲ್ಲಿ ಅಗ್ನಿತತ್ವದ ರಾಶಿ ಎಂದು ಕರೆಯುವುದರಿಂದ ನಿಮ್ಮಲ್ಲಿ ಆವೇಶ ಮತ್ತು ಕ್ರೋಧ ಸಹಜವಾಗಿಯೇ ಸ್ವಲ್ಪ ಹೆಚ್ಚಿರುತ್ತೆ. ಮುಂಬರುವ ದಿನಗಳಲ್ಲಿ ಕೆಲವು ಈ ವ್ಯಕ್ತಿಗಳು ಅಥವಾ ಪರಿಸ್ಥಿತಿಗಳು ನಿಮಗೆ ಜಾಣ್ಮೆಯಿಂದ ಉದ್ದೇಶಪೂರ್ವಕವಾಗಿಯೇ ಕೋಪವನ್ನು ತರಿಸಲು ಪ್ರಯತ್ನಿಸಬಹುದು. ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸುವುದು,
ನಿಮ್ಮ ಮೌನವನ್ನು ದುರುಪಯೋಗಪಡಿಸಿಕೊಳ್ಳುವುದು ಅಥವಾ ನಿಮ್ಮನ್ನು ಸಮಾಜದ ಮುಂದೆ ಕೆಟ್ಟವರಾಗಿ ಬಿಂಬಿಸುವ ಪ್ರಯತ್ನಗಳು ನಡೆಯಬಹುದು. ಈ ಗುರುದೇವ ವಿಧಿ ಅಥವಾ ಅದೃಷ್ಟವು ಒಬ್ಬ ವ್ಯಕ್ತಿಗೆ ಒಲಿಯುವ ಮುನ್ನ ಆತನನ್ನು ಕ್ರೋಧದ ಮೂಲಕವೇ ಏಕೆ ಪರೀಕ್ಷಿಸುತ್ತಿದೆ ಎಂದು ಈ ಶಿಷ್ಯ ಕೇಳಿದಾಗ ಗುರುಗಳು ಮುಗುಳ್ನಕ್ಕು ಹೇಳಿದರು. ಯಾವ ವ್ಯಕ್ತಿ ತನ್ನ ಆವೇಶ ಮತ್ತು ಕ್ರೋಧವನ್ನು ಗೆಲ್ಲುತ್ತಾನೋ ಆತನಿಗೆ ಮಾತ್ರ ತನ್ನ ಅದೃಷ್ಟವನ್ನು ಮತ್ತು ಯಶಸ್ಸನ್ನು ಸಂಭಾಳಿಸುವ ಯೋಗ್ಯತೆ ಇರುತ್ತೆ. ಕೋಪದಲ್ಲಿ ವಿವೇಚನೆ ಕಳೆದುಕೊಳ್ಳುವವನಿಗೆ ಎಂತಹ ಸಾಮ್ರಾಜ್ಯ ಸಿಕ್ಕರೂ ಆತ ಅದನ್ನು ನಾಶಪಡಿಸಿಕೊಳ್ತಾನೆ. ಆದ್ದರಿಂದ ಸಿಂಹರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಶಕ್ತಿಯನ್ನು ಯಾರಿಗೂ ಈ ಪ್ರತಿಕ್ರಿಯೆ ನೀಡಲು ವ್ಯರ್ಥ ಮಾಡಬೇಡಿ. ಬದಲಿಗೆ ಆ ಶಕ್ತಿಯನ್ನು ನಿಮ್ಮ ಜೀವನದ ಮಹತ್ತರ ಬದಲಾವಣೆಗೆ ಬಳಸಿ. ಯಾರಾದರೂ ನಿಮ್ಮನ್ನು ಕೆಣಕಿದರೆ ಅವರ ಮಟ್ಟಕ್ಕೆ ಇಳಿದು ಜಗಳ ಆಡಬೇಡಿ. ನಿಮ್ಮ ಮೌನ ಮತ್ತು ನಿಮ್ಮ ಯಶಸ್ಸೇ ಅವರಿಗೆ ನೀವು ನೀಡುವ ಅತ್ಯಂತ ದೊಡ್ಡ ಉತ್ತರ ಆಗಬೇಕು. ಈಗ ನಾವು ಈ ಸುದೀರ್ಘ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ವಿಶ್ಲೇಷಣೆಯ ಪರಮೋಚ್ಚ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಇದುವರೆಗೆ ನಿಮ್ಮ ಜೀವನದ ಕಷ್ಟಗಳು, ನಿಮ್ಮ ಸುತ್ತಲಿರುವ ನಕಲಿ ಜನರ ಮುಖವಾಡಗಳು ಮತ್ತು ಪ್ರಕೃತಿ ನೀಡಿದ ನಿಗೂಢ ಸಂಕೇತಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೀರಿ. ಈಗ ಆ ಅದೃಶ್ಯ ದೈವಿ ಶಕ್ತಿಯ ನಿಮ್ಮ ಮುಂಬರುವ ದಿನಗಳಲ್ಲಿ ಎಂತಹ ಅದ್ಭುತವಾದ ಬದಲಾವಣೆಗಳನ್ನು ತರಲಿದೆ ಮತ್ತು ನೀವು ಯಾವ ಮಹಾ ರಹಸ್ಯವನ್ನು ಅರಿತುಕೊಳ್ಬೇಕು ಎಂಬ ಭವಿಷ್ಯವಾಣಿಯ ನೈಜ ಸ್ವರೂಪವನ್ನು ಅನಾವರಣಗೊಳಿಸುವ ಸಮಯ ಬಂದಿದೆ. ಅನೇಕ ಬಾರಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ಒಂದು ವೇಳೆ ದೈವಿ ಶಕ್ತಿ ಅಥವಾ ಅದೃಶ್ಯ ಶಕ್ತಿಯೊಂದು ನನ್ನ ಜೊತೆಗೆ ಇದ್ದರೆ ನನ್ನ ಬದುಕಿನಲ್ಲಿ ಇಷ್ಟೊಂದು ಕಷ್ಟಗಳು, ಕಣ್ಣೀರು ಮತ್ತು ಅಪಮಾನಗಳು ಏಕೆ ಎದುರಾದವು ಎಂದು. ಈ ಪ್ರಶ್ನೆಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅತ್ಯಂತ ಆಳವಾದ ಉತ್ತರವಿದೆ. ಅದೃಶ್ಯ ಶಕ್ತಿಯು ಎಂದಿಗೂ ಅಬ್ಬರದಿಂದ ಅಥವಾ ಶಬ್ದ ಮಾಡಿಕೊಂಡು ಕೆಲಸ ಮಾಡುವುದಿಲ್ಲ. ಅದು ಅತ್ಯಂತ ನಿಶ್ಶಬ್ದವಾಗಿ ಹಿನ್ನೆಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಯಶಸ್ಸನ್ನು ಕೊಡುವ ಮುನ್ನ ಆ ಶಕ್ತಿಯು ಮೊದಲು ನಿಮ್ಮ ಸುತ್ತಲಿನ ಪರಿಸರವನ್ನು ಶಾಂತಗೊಳಿಸುತ್ತೆ. ನಿಮ್ಮ ಪ್ರಗತಿಗೆ ಮಾರಕವಾಗುವ, ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲವು ಜನರನ್ನು ನಿಮ್ಮಿಂದ ದೂರ ಮಾಡುತ್ತೆ. ನೀವು ಪ್ರೀತಿಸಿದ ಕೆಲವು ಸೌಕರ್ಯಗಳ ಅಥವಾ ಸಂಬಂಧಗಳ ಬಾಗಿಲನ್ನು ಅದು ಬಲವಂತವಾಗಿ ಮುಚ್ಚುತ್ತೆ. ನಮಗೆ ಆ ಕ್ಷಣದಲ್ಲಿ ಪ್ರಕೃತಿಯು ನಮ್ಮನ್ನು ಜಂಟಿ ಮಾಡುತ್ತೆ. ನಮ್ಮ ಅದೃಷ್ಟವೇ ಕೆಟ್ಟು ಹೋಗಿದೆ ಎಂದು ಅನಿಸಬಹುದು. ಆದರೆ ಯಾವಾಗ ಎಲ್ಲ ದಾರಿಗಳು ಮುಚ್ಚಿ ಹೋದವು ಎಂದು ನೀವು ಅಸಹಾಯಕರಾಗಿ ನಿಲ್ಲುತ್ತೀರೋ ಅದೇ ಕ್ಷಣದಲ್ಲಿ ಆ ಅದೃಶ್ಯ ಶಕ್ತಿಯು ನಿಮಗಾಗಿ ಎಂತಹದ್ದೊಂದು ಭವ್ಯವಾದ ಹೆಬ್ಬಾಗಿಲನ್ನು ತೆರೆಯುತ್ತೆ ಎಂದರೆ ಅದನ್ನು ಕಲ್ಪಿಸಿಕೊಳ್ಳಲು ಕೂಡ ನಿಮ್ಮ ಕೈಯಲ್ಲಿ ಸಾಧ್ಯವಿರುವುದಿಲ್ಲ. ಒಬ್ಬ ಯುವಕ ಸತತ 5 ವರ್ಷಗಳ ಕಾಲ ಒಂದು ಉದ್ಯೋಗಕ್ಕಾಗಿ ಹಗಲಿರುಳು ಶ್ರಮಿಸಿದ. ಪ್ರತಿ ಬಾರಿಯೂ ಯಶಸ್ಸು ಆತನ ಕೈಗೆ ಸಿಕ್ಕಂತೆ ಆಗಿ ಕೊನೆಯ ಕ್ಷಣದಲ್ಲಿ ಜಾರಿ ಹೋಗುತ್ತಿತ್ತು. ಅನೇಕ ಬಾರಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ಒಂದು ವೇಳೆ ದೈವಿ ಶಕ್ತಿ ಅಥವಾ ಅದೃಶ್ಯ ಶಕ್ತಿಯೊಂದು ನನ್ನ ಜೊತೆಗೆ ಇದ್ದರೆ ನನ್ನ ಬದುಕಿನಲ್ಲಿ ಇಷ್ಟೊಂದು ಕಷ್ಟಗಳು, ಕಣ್ಣೀರು ಮತ್ತು ಅಪಮಾನಗಳು ಏಕೆ ಎದುರಾಗುತ್ತಿತ್ತು? ಈ ಪ್ರಶ್ನೆಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅತ್ಯಂತ ಆಳವಾದ ಉತ್ತರವಿರುತ್ತೆ. ಅದೃಶ್ಯ ಶಕ್ತಿಯು ಎಂದಿಗೂ ಅಬ್ಬರದಿಂದ ಅಥವಾ ಶಬ್ದ ಮಾಡಿಕೊಂಡು ಕೆಲಸ ಮಾಡುವುದೇ ಇಲ್ಲ. ಅದು ಅತ್ಯಂತ ನಿಶ್ಶಬ್ದವಾಗಿ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತೆ. ನಿಮ್ಮ ಬದುಕಿನಲ್ಲಿಯೂ ಒಂದು ದೊಡ್ಡ ಯಶಸ್ಸನ್ನು ಕೊಡುವ ಮುನ್ನ ಆ ಶಕ್ತಿಯ ಮೊದಲು ನಿಮ್ಮ ಸುತ್ತಲಿನ ಪರಿಸರವನ್ನು ಶಾಂತಗೊಳಿಸುತ್ತೆ. ನಿಮ್ಮ ಪ್ರಗತಿಗೆ ಮಾರಕವಾಗುವ, ಈ ಬೆನ್ನಿಗೆ ಚೂರಿ ಹಾಕುವ ಕೆಲವು ಜನರನ್ನು ನಿಮ್ಮಿಂದ ಫಸ್ಟ್ ದೂರ ಮಾಡುತ್ತೆ. ನೀವು ಪ್ರೀತಿಸಿದ ಕೆಲವು ಸೌಕರ್ಯಗಳ ಅಥವಾ ಸಂಬಂಧಗಳ ಬಾಗಿಲನ್ನು ಅದು ಬಲವಂತವಾಗಿ ಮುಚ್ಚುತ್ತೆ. ಆ ಕ್ಷಣದಲ್ಲಿ ಪ್ರಕೃತಿಯು ನಮ್ಮನ್ನು ಜಂಟಿ ಮಾಡುತ್ತೆ. ನಮ್ಮ ಅದೃಷ್ಟವೇ ಕೆಟ್ಟು ಹೋಗಿದೆ ಎಂದು ಅನಿಸಬಹುದು. ಆದರೆ ಯಾವಾಗ ಎಲ್ಲ ದಾರಿಗಳು ಮುಚ್ಚಿ ಹೋದವು ಎಂದು ನೀವು ಈ ಅಸಹಾಯಕರಾಗಿ ನಿಲ್ತೀರೋ ಅದೇ ಕ್ಷಣದಲ್ಲಿ ಆ ಅದೃಶ್ಯ ಶಕ್ತಿ ನಿಮಗಾಗಿ ಎಂತಹದ್ದೊಂದು ಭವ್ಯವಾದ ಹೆಬ್ಬಾಗಿಲನ್ನು ತೆರೆಯುತ್ತಿದೆ ಎಂದರೆ ಅದನ್ನು ಕಲ್ಪಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಸಾಧ್ಯವಿರುವುದಿಲ್ಲ. ಸಾಮಾನ್ಯವಾಗಿ ಆರಂಭವಾಗುವ ಅಸಾಮಾನ್ಯ ಮಾತುಕತೆ, ಮುಂಬರುವ ದಿನಗಳಲ್ಲಿ ನೀವು ಭೇಟಿಯಾಗುವ ಒಬ್ಬ ವ್ಯಕ್ತಿ ಅಥವಾ ನಿಮ್ಮ ಮೊಬೈಲ್ಗೆ ಬರುವ ಫೋನ್ ಕರೆ ಮೇಲ್ನೋಟಕ್ಕೆ ಅತ್ಯಂತ ಸಾಮಾನ್ಯವಾದದ್ದು ಎಂದು ಅನಿಸಬಹುದು. ಆದರೆ ಒಂದು ಸಣ್ಣ ಮಾತುಕತೆಯೇ ನಿಮ್ಮ ಭವಿಷ್ಯದ ಹೊಸ ಉದ್ಯೋಗಕ್ಕೆ, ಹೊಸ ವ್ಯಾಪಾರಕ್ಕೆ ಅಥವಾ ದೀರ್ಘಕಾಲದ ಸಮಸ್ಯೆಯೊಂದರ ಪರಿಹಾರಕ್ಕೆ ಮುನ್ನುಡಿ ಬರೆಯಲಿದೆ. ಯಾವುದೇ ಸಣ್ಣ ಭೇಟಿಯನ್ನು ನೀವು ನಿರ್ಲಕ್ಷಿಸಬೇಡಿ. ಕಳೆದ ಅನೇಕ ವರ್ಷಗಳಿಂದ ನಿಮ್ಮ ಮನಸ್ಸನ್ನು ಭಾರವಾಗಿಸಿದ್ದ ಒಂದು ಹಳೆಯ ವಿವಾದ, ಕೋರ್ಟ್ ಕಚೇರಿಯ ಅಲೆದಾಟ, ತೀರಿಸಲಾಗದ ಆರ್ಥಿಕ ಸಾಲ ಅಥವಾ ಮನಸ್ಸಿನ ಆಳದಲ್ಲಿದ್ದ ಅಪರಾಧ ಪ್ರಜ್ಞೆಯೊಂದು ಹಠಾತ್ತಾಗಿ ಮುಕ್ತಾಯದ ಹಂತಕ್ಕೆ ಬರಲಿದೆ.
ಪರಿಹಾರವು ಒಂದೇ ದಿನದಲ್ಲಿ ಸಿಗದಿದ್ದರೂ ಅದಕ್ಕೆ ಬೇಕಾದ ಸ್ಪಷ್ಟವಾದ ದಾರಿಗಳು ನಿಮ್ಮ ಕಣ್ಮುಂದೆ ಗೋಚರಿಸಲಿದೆ. ನೀವು ಅರ್ಧಕ್ಕೆ ನಿಲ್ಲಿಸಿದ ಶಿಕ್ಷಣ, ಕೈಬಿಟ್ಟಿದ್ದ ಕಲೆ ಅಥವಾ ಹಳೆಯದೊಂದು ಬಿಸ್ನೆಸ್ ಯೋಜನೆಯನ್ನು ಮತ್ತೆ ಪ್ರಾರಂಭಿಸುವ ಪರಿಸ್ಥಿತಿಗಳು ನಿಮ್ಮನ್ನು ಪ್ರೇರೇಪಿಸುತ್ತವೆ. ಭಾಗ್ಯವು ನಿಮಗೆ ಸಂಪೂರ್ಣ ಹೊಸ ದಾರಿಯನ್ನು ಗುರುಬಲ ಸಿಗಬೇಕಾ? ಹಾಗಿದ್ರೆ ಯಾವಾಗಲೂ ಈ ಪೂಜೆಯನ್ನು ಮಾಡಿ. ಈ ಗುರು ಪೌರ್ಣಿಮೆಯ ಒಂದು ದಿವ್ಯ ಪೂಜೆ ಅಂತಾನೆ ನಾವು ಅನ್ಬಹುದು. ಈ ಪೂಜೆನ ನೀವು ಯಾರೆಲ್ಲ ಮಾಡ್ತೀರಾ ಮತ್ತೆ ಈ ಪೂಜೆಗೆ ಏನೆಲ್ಲ ನೋಡಿ, ನೀವು ಹಳದಿ ವಸ್ತ್ರಗಳನ್ನು ಧರಿಸ್ಬಿಟ್ಟು ಮಾಡಬೇಕು. ನಿಮ್ಮ ಗುರುಗಳಿಗೆ ಅಥವಾ ಈ ಒಂದು ದಕ್ಷಿಣ ಮೂರ್ತಿಗೆ ನೀವು ಆದಷ್ಟು ಈ ವಸ್ತ್ರ ದಾನ ಏನಾದರೂ ಕೊಡ್ತೀನಿ ಅಂದರೆ ಈ ಹಳದಿ ಬಣ್ಣದ್ದು ಕೊಡಿ. ತುಂಬ ಈ ನಿಮ್ಮ ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಸಿಗುತ್ತೆ. ಈ ಗುರುವಿನ ನಿಮಗೆ ಆಶೀರ್ವಾದ ಅನ್ನೋದು ಸಿಗ್ತಾ ಹೋಗುತ್ತೆ. ದಕ್ಷಿಣ ಮೂರ್ತಿಗೆ ಆದಷ್ಟು ಈ ಹಳದಿ ಪುಷ್ಪಗಳಿಂದ ನೀವು ಅರ್ಚನೆ, ಕುಂಕುಮ ಎಲ್ಲ ಹಾಕಿ ನೀವು ಪೂಜೆಯನ್ನು ಪುಷ್ಪಗಳಿಂದ ಮಾಡಿ ತುಂಬಾನೇ ಒಳ್ಳೆಯದಾಗುತ್ತೆ. ಈ ಕಡಲೆಕಾಳನ್ನು ಪ್ರಸಾದವನ್ನಾಗಿ ಮಾಡಿ. ಈ ಗುರುವಿನ ಬಲ ನಿಮಗೆ 10ರಷ್ಟು ಸಿಗ್ತಾ ಹೋಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.